ಕಂಗ್ರ್ಯಾಚುಲೇಷನ್ಸ್ ಸುಮಾ, 96% ಇಂದ ಪಾಸ್ ಆಗಿದ್ಯಾ. ಶುಭಾಶಯಗಳು ಕಣವಿ, ಶುಭಾಶಯ. ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗಿಲ್ಲಮ್ಮ, ಇನ್ನೇ ಚೆನ್ನಾಗಿ. ಕಂಗ್ರ್ಯಾಚುಲೇಷನ್ಸ್ ಸುಮಾ. ಥ್ಯಾಂಕ್ ಯು. ಛೇ, ಅಷ್ಟೇನಾ? 99 ಬರಬೇಕಿತ್ತು. ಇದೇನಾರು ಹಿಂಗೆ ಹೇಳ್ಬಿಟ್ಟ, ನೀನು ಪಾಸ್ ಆಗಿರೋ ಮಾರ್ಕ್ಸ್ನಾಗೆ 3 ಜನ ಐಕ್ಳದ ಪಾಸ್ ಆಗ್ಬೋದಿತ್ತು. ಸಚಿನ್ ಕುರ್ಸಿದ್ ನೋಡು. ನಂದು ಕೊನೆಗೆ ನೋಡು ಮಗ, ನಿನ್ ನೋಡು ಮಗ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಶುಭಾಶಯಗಳು, ಒಳ್ಳೇದಾಗಿ. ಈ ಸಾಹೇಬ್ ನೋಡಪ್ಪ ಎಷ್ಟು ಪರ್ಸೆಂಟ್ ಮಗ, ನಿನ್ USA ನಂಬರ್ ಹೇಳು. ಅವನಿಗೂ 80-90 ಬಂದಿರ್ತದೆ. ಆಯ್ತು. 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ. ನಾಲ್ಕು ಸಬ್ಜೆಕ್ಟ್ ಆದ್ರೂ ಪಾಸ್ ಆಗೈತಲ್ಲ, ಅದಕ್ಕೆ ಖುಷಿ ಆಯ್ತಾಯ್ತು. ಗಾಪಲಣ್ಣ ಪುರ್ಸಿ ನಿನ್ನ ಮಗನೇ ಅಂತ ನಿರೂಪಿಸ್ಬಿಟ್ಟ ನೋಡು. ಗಂಡು ಮಕ್ಕಳು ಗೆಣಸ್ಕೆ ತಕ್ಕ ಲಾಯಕ್ ಅಂತಾರೆ, ಹಂಗೆ ಮಾಡ್ಬಿಟ್ಟಲ್ಲ. ಕಲ್ತ್ಕೊಳ, ಅವಳು ನೋಡಿ ಕಲ್ತ್ಕೊಳ. ಹೋಗ್ಲಿ ಬಿಡು ಅಪ್ಪಯ್ಯ, ಮುಂದಿನ ಕಿತ ಪಾಸ್ ಆಯ್ತಾನೆ. ಫೇಲ್ ಆದ್ರೆ ಬದುಕೆ ಇಲ್ಲ ಅಂತ ಅನ್ಕೋಬಾರ್ದು. ಚೆನ್ನಾಗಿದ್ದೀರಾ ಹೇಳಿ ಅಂದ್ರೆ? ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಅಕ್ಕ, ಬಾವಾ, ಇದೇನಿದು ಸಡನ್ ಎಂಟ್ರಿ? ಸರ್ಪ್ರೈಸ್ ಕೊಡಕ್ ಬಂದ್ರಾ? ಏನಾರ ಕೊಡ್ತೀವಿ, ಅದ್ ನಿಂಗೆ ಯಾಕೆ? ನಮ್ತ ಮಾತಾಡ ಸುಮ್ಮ. ಯಾಕಂಟಿ ಅವ್ರೆ? ಸುಮ್ಮ ಮಾತ್ರ ಅಲ್ಲ, ಸಹನಕ್ಕ ನೀನು ಮಾತಾಡ್ಬೇಡ. ಪುಟ್ಟವ ಇಲ್ಲ ಅಂದ್ರು ನೀವೆಲ್ಲ ನಮ್ ಜೊತೆ ಇರ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದ್ ಬರೀ ಸುಳ್ಳಷ್ಟೆ. ಇದೇನವಿ, ಬಂದ ತಕ್ಷಣ ಗಂಡ ಹೆಂಡತಿ ಹಿಂಗ್ ಮಾತಾಡ್ತಿದ್ದೀರಾ? ಮುನ್ಸ್ಕೊಳ್ಳೋ ಅಂತ ನಾವೇನ್ ಮಾಡಿದ್ವಿ? ಸಹನವ ಇಬ್ರು ಸೇರ್ಕೊಂಡು ನಮ್ಗೆ ಕಿಂಡಲ್ ಮಾಡ್ತಾವ. ಅಡಿ ಅಂದ್ರೆ ನಿಮ್ದೆಲ್ಲ ಪ್ಲಾನ್ ಇದೆಲ್ಲ. ನಿಮ್ತಾವ ಏನ್ ತಮಾಷೆ ಮಾವಯ್ಯ? ನೀ ಯಾವಾಗ ಪುಟ್ಟವ ಹೋದ್ಮೇಲೆ ನಮ್ನೆಲ್ಲ ದೂರ ಮಾಡಿದ್ರು ಅವಾಗೇ ಮನ್ಸು ಹೊಡೆದಾಯ್ತು. ಹೇಗಾದ್ರಪ್ಪ, ಖುಷಿಯಾಗಿ ಬಂದವ್ರೆ ಅನ್ಕೊಂಡ್ರೆ ಮನ್ಸ್ನಾಗೇನೋ ಮುನ್ಸಿಟ್ಕೊಂಡ್ ಅಕ್ಕ, ಬಾವಾ, ನಾನ್ ಯಾವಾಗ್ಲೂ ನಿಮಗ್ ಚಮಕ್ ಕೊಡ್ತೀನಿ ಅಂತ ಇವಾಗ ನೀವ್ ನನಗ್ ಕೊಡ್ಬೇಡಿ. ಏನ್ ವಿಷಯ ಅಂತ ಹೇಳಿ. ನಿನಗೆ ರಿಸಲ್ಟ್ ಬಂತಲ್ಲ, ಆ ವಿಷಯ ನಮ್ಮ ಹತ್ರ ಹೇಳ್ದ? ಇಷ್ಟು ಬೇಗ ನಾವು ನಿಮಗ್ ದೂರ ಆಗ್ಬಿಟ್ವಲ್ವಾ? ಓ, ಆಯ್ಸ್ಯನಾ? ಅದಕ್ಕೆನ ಈ ಮುನ್ಸು? ಅಯ್ಯೋ ಇಲ್ಲ ಅಕ್ಕ, ಇವಾಗ ನಿಮಗ್ ಫೋನ್ ಮಾಡೋಣ ಅಂತಾನೆ ಇದ್ವಿ, ಅಷ್ಟ್ರಲ್ಲಿ ನೀವು ಬಂದ್ರಿ. ಸುಮ್ಕೆ ನಾಟಕ ಮಾಡಬೇಡ. ನಾವ್ ಇಲ್ಲಿ ಬಂದಿರೋದ್ರೆ ನೀವ್ ಹೇಳ್ತಾನೆ ಇದ್ದಿಲ್ಲ. ಪುಟ್ಟವ ಹೋದ್ಮೇಕೆ ಎಲ್ರು ಬದಲಾಗ್ಬಿಟ್ಟಿದ್ದೀರಾ. ಅಯ್ಯಯ್ಯೋ, ಖಂಡಿತವಾಗ್ಲೂ ಇಲ್ಲ ಬಾವಾ, ನಮಗೂ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ? ಹೇ ಕಳ್ಳಿ, ನೀನ್ ರಿಸಲ್ಟ್ ಬಂದ ತಕ್ಷಣ ನಾನು ಫೋನ್ ಮಾಡ್ತೀಯ ಅಂತ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ಫೋನು ಇಲ್ಲ, ಏನೂ ಇಲ್ಲ. ಅಕ್ಕ ಅಕ್ಕ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತೀಯ ಅಷ್ಟೇ. ಹಾಗೆಲ್ಲ ಹೇಳ್ಬೇಡ ಅಕ್ಕ. ನಮ್ ಸ್ನೇಹಕ್ಕ ಹೋದ್ಮೇಲೆ
ನೀನೇ ನಮ್ಮ ಸ್ನೇಹ ಅಕ್ಕ. ಎಲ್ಲ ಡೌಗ್ಳು ಗಂಗಾಧರಪ್ಪ ಹೇಳಿದ್ಕೆ ನಮ್ಗೆ ಇಷ್ಟೇ ಗೊತ್ತಾಗಿದ್ದು. ಅಲ್ಲ ಸಹನವ್ರೆ, ನೀವಾದ್ರೂ ಹೇಳ್ಬೇಕು ತಾನೆ. ಯಾರು ಪಾಸ್ ಆದ್ರೂ ಅವ್ರ ಬಾಯಿಂದ ಹೇಳಿದ್ರೆ ಚಂದ ಅಲ್ವಾ ಕಂಟಿ ಅವ್ರೆ? ಸರಿ ಆಯ್ತು, ಬಾ ಇಲ್ಲಿ. ತಗೋ ಸ್ವೀಟ್ ತಿನ್ನು. ಕಂಗ್ರಾಟ್ ಸುಮಾ. ಇನ್ನೂ ಕೋಪ ಐತೆ, ಏನೋ ನಾದ್ನೆ ಅಂತ ತಿನ್ನಿಸ್ತಾ ಇವನು. ಪುರುಷಿ, ನಿನ್ ರಿಸಲ್ಟ್ ಏನಾಯ್ತು? ಅಪ್ಪ ಸುಮ್ಮನ್ ರಿಸಲ್ಟ್ ಮಾತ್ರ ಹೇಳಿದ್ರು, ನೀನು ಪಾಸ್ ಆಗಿದೆ ತಾನೆ? ಅಕ್ಕ ಅದು ನನ್ನ ಶಿಷ್ಯ ನನ್ನಂಗೆ 2 ಸಬ್ಜೆಕ್ಟ್ನಾಗೆ ಬಾರಿ ಡೈ ಹೊಡೆದವನೆ. ಒಂದೇ ವರ್ಷದಾಗ ಎಲ್ಲರೂ ಕಂಪ್ಲೀಟ್ ಮಾಡಕ್ಕೆ ಹಾಕಿಲ್ಲ, ಇನ್ನೊಂದು 2 ವರ್ಷ ಕಂಪ್ಲೀಟ್ ಮಾಡ್ಬಿಡ್ತೀಯ ಅಲ್ವೇನಿಲ್ಲ? ಲೇ ಪುರ್ಸಿ, ಫೇಲ್ ಇಲ್ಲ. 4 ಸಬ್ಜೆಕ್ಟ್ನಾಗ ಪಾಸ್ ಆಗಿನ ಬಾವ. ಹಂಗಾರ ಬಾ ಸ್ವೀಟ್ ತಿನ್ನೋ. ಲೇ, ಹುಡುಗರು ಫೇಲ್ ಆದರೆ ಒಂದು ಗತ್ತು ಕರ. ಸುಮ್ಮನೆ ಹೇಳಿ ಅಂದರೆ ನೀವು ಒಬ್ಬಿಸ್ಬೇಡಿ. ತಿನ್ನಪ್ಪ ತಿನ್ನು, ನೀನಿರೋ ಪರ್ಸ್ನಾಲಿಟಿಗೆ ತಿನ್ಬೇಕತ್ತ. ಸುಮಾ, ನಿನ್ ಪರ್ಸೆಂಟೇಜ್ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಅವಂಗೆ ಹೇಳ್ದ, ಅವ್ವ ಏನಂತ ಹೇಳಿದ್ರು? ಫಲಿತಾಂಶ ಬಂದ್ಮ್ಯಾಕಿಂದ ನಾನೇ ಫೋನ್ ಮಾಡ್ತೀವ್ನಿ, ಆದ್ರೆ ಫೋನೇ ಹೋಯ್ತಿಲ್ಲ. ಹೌದಾ, ಹೋಗ್ಲಿ ಬಿಡು. ಅವಂಗೆ ಫೋನ್ ರೀಚ್ ಆದ್ಮೇಲೆ ಹೇಳಿದ್ರಾಯ್ತು. ಸುಮಾ, ಅವ್ವ ಬರೋ ಅಷ್ಟರಲ್ಲಿ ನೀನು ಒಳ್ಳೆ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕು ಕಣೆ. ಹೌದು ಸುಮ್ಮ, ಅವನ ಸೆನ ನೀನು ಈಡೇರಿಸಲೇಬೇಕು. ನಮ್ಮರಂಗೆ ನೀನು ಸಾನ ಎತ್ತ ಸ್ಥಾನಕ್ಕೆ ಹೋಗ್ಬೇಕು. ಖಂಡಿತ ಬಾವ, ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಅವೇ ನಾನು ಮಾರ್ಕೆಟ್ ಹೋಗಿ ಬರ್ತೀನಿ, ಇಬ್ರಿಗೂ ತಿಂಡಿ ಬಡಿಸು. ಹಾಂ, ಬರಲ್ಲ ಪುರ್ಸಿ.